ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಅರಮನೆ ನಗರಿ ಮೈಸೂರಿಗೆ ನಮ್ಮ ಗಜಪಡೆಗಳು ಬರ್ತಾಯಿದೆ. ಆ ವೆಲ್ಕಮ್ಗೆ ನಮ್ಮ ಅರಮನೆ ಫುಲ್ಲು ಸಜ್ಜಾಗಿದೆ. ಎಲ್ಲ ಪೈಂಟ್ ಎಲ್ಲ ಹೊಡಿಸಿ ಹೂವು ಹಾರ ಎಲ್ಲ ಹಾಕಿ ರೆಡಿ ಮಾಡಿದ್ದಾರೆ ವೆಲ್ಕಮ್ಗೋಸ್ಕರ. ಈಗ ನೋಡ್ತಾ ಇದ್ದೀರ ನೀವೆಲ್ಲ. ಅರಮನೆ ಮಂಡಳಿ ಈ ಕಾರ್ಯವನ್ನು ಯಶಸ್ವಿಯಾಗಿ ಮಾಡಿದೆ. ಅವರ ಸ್ವಾಗತಕ್ಕೆ ಗಜಪಡೆ ಸ್ವಾಗತದಿಂದ ಹೂವಿನ ಅಲಂಕಾರದಿಂದ ಹೂಗುಚ್ಛ ರೆಡಿ ಮಾಡಿದ್ದಾರೆ. ಹಾಗೆ ಮುಂದೆ ಡೌನ್ ಬಂದು ನೋಡಿದ್ರೆ ಬಾಳೆಕಂದು ಹೂವು ಮತ್ತು ವಿವಿಧ ಅಲಂಕಾರವನ್ನು ಮಾಡಿ ಗಜಪಡೆ ವೆಲ್ಕಮ್ಗೆ ಸ್ವಾಗತ ಕೋರಲು ಸಜ್ಜಾಗಿದೆ ನಮ್ಮ ಅರಮನೆ ನಗರಿ. ಈಗ ನೋಡ್ತಾ ಇದ್ದಾರೆ ನೀವೆಲ್ಲ, ಅರಮನೆ ಸಿಬ್ಬಂದಿಗಳು ಫುಲ್ಲು ಗಜಪಡೆ ವೆಲ್ಕಮ್ಗೆ ಎಲ್ಲ ರೆಡಿ ಮಾಡ್ತಾ ಇರೋದು. ಒಬ್ಬೊಬ್ಬರು ಸಹ ಟೈಮ್ ವೇಸ್ಟ್ ಮಾಡಿದೆ ಎಲ್ಲನೂ ಅಚ್ಚುಕಟ್ಟಾಗಿ ಎಲ್ಲ ಡಿಸೈನ್ ಥರ ಅವು ಬಂದು ಬಾಳೆಕಂದು ಎಲ್ಲ ತಂದು ಎಂಟ್ರೆನ್ಸ್ಗೆ ಹಾಕಿ ಫುಲ್ಲು ನೋಡೋಕ್ಕೆ ಒಂದು ನಮ್ಮ ನಾಡ ಹಬ್ಬ ದಸರಾ ಹೇಗಿರುತ್ತೆ ಅನ್ನೋದು ಈ ಮುಖಾಂತರನೇ ಗೊತ್ತಾಗೋದು. ಸೊ ಅದರ ವೆಲ್ಕಮ್ಗೆ ಚೆನ್ನಾಗಿರಬೇಕು ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ನೀಟಾಗಿ ಫುಲ್ಲು ಡೆಕೋರೇಷನ್ ಆಗಿ ಮಾಡ್ತಾ ಇರೋದು. ಗಜಪಡೆಗೆ ಗಜಗಳಿಂದ ಸ್ವಾಗತ ಕೋರಲು ಡಿಸೈನ್ ಮಾಡ್ತಾರೋ ನೋಡಿ, ಹೂವಿನ ಅಲಂಕಾರದಿಂದ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅರಮನೆ ಮಂಡಳಿಯವರು. ಒಂದು ನಾಡ ಹಬ್ಬ ಎಂದೇ ಎಷ್ಟು ಕೈಗಳ ಪರಿಶ್ರಮ ಇರುತ್ತೆ ನೋಡಿ. ಹಾಗೆ ನಮ್ಮ ಗಜಪಡೆಗೆ ಶೆಡ್ಗಳು ಸಹ ಹಾಗೆ ರೆಡಿ ಮಾಡ್ತಾಯಿದ್ದಾರೆ. ನೋಡ್ತಾ ಇದ್ದೀರ ಎಲ್ಲ ನೀಟಾಗಿ ಅವ್ರಿಗೆ ಯಾವುದೇ ಕುಂದುಕೊರತೆ ಆಗದಂಗೆ ಶೀಟ್ ಮೇಲೆ ಹಾಕಿ ರೆಡಿ ಮಾಡ್ತಾಯಿದ್ದಾರೆ ನಮ್ಮ ಆನೆಗಳಿಗೂ. ಮತ್ತು ಈ ಜಾಗಕ್ಕೆ ಸೊಪ್ಪು ಹಾಕೋ ಜಾಗ ಆನೆಗಳಿಗೆ, ಅದು ಕ್ಲೀನಾಗಿರಲಿ ಅಂತ ಎಲ್ಲ ಕ್ಲೀನಾಗಿ ಮಾಡಿಸಿದ್ದಾರೆ. ಹಾಗೆ ಮುಂದೆ ಸಾಗ್ತಿದ್ರೆ ಮಾವುತರು ಮತ್ತು ಅವರ ಕುಟುಂಬ ಉಳ್ಕೊಳ್ಳಲು ಈ ಶೆಡ್ ನಿರ್ಮಾಣ ಮಾಡಿದ್ದಾರೆ. ಫುಲ್ಲು ರೆಡಿ ಇದೆ. ಅವ್ರು ಬಂದೇಟ್ಲೆ ಸ್ಟೇ ಆಗೋಕ್ಕೆ ಫುಲ್ಲು ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ ನಮ್ಮ ಅರಣ್ಯ ಇಲಾಖೆ ಮತ್ತು ಅರಮನೆ ಮಂಡಳಿ. ಮತ್ತು ಈ ಜಾಗದಲ್ಲಿ ಈ ಸತಿ ಯಾರು ಬಂದು ನಿಂತ್ಕೋತಾರೆ ಅನ್ನೋದು ಎಲ್ಲರಿಗೂ ಕುತೂಹಲ. ನೋಡೋಣ ಈ ಸತಿ ಯಾವನೇ ಬಂದು ನಾಯಕನ ಪಟ್ಟ ಧರಿಸುತ್ತೆ ಅಂತ ನಾವೆಲ್ಲ ಕಾಯ್ತಾ ಇದ್ದೀವಿ. ಯಾವ ಆನೆ 100ಕ್ಕೆ 100% ಪಾಸ್ ಆಗಿರುತ್ತೆ ನೋಡೋಣ. ನಂತರ ಇಲ್ಲಿ ಬಂದು ನಿಲ್ಲೋ ಆನೆಗಳೆಲ್ಲ ಒಂದೊಳ್ಳೆ ಹೆಸರು ಮಾಡಲಿ, ಎಲ್ಲ ಆನೆಗಳು ಹೆಸರಾಗಲಿ. ನಾಡ ಹಬ್ಬದ ದಸರಕ್ಕೆ ಪ್ರಮುಖ ಆಕರ್ಷಣೆ ಅಂದರೆ ನಮ್ಮ ಗಜಪಡೆ. ಆ ಗಜಪಡೆ ಯಾವಾಗಲೂ ಚೆನ್ನಾಗಿರಬೇಕು ಅನ್ನೋದೇ ನಮ್ಮ ಖುಷಿ. ಇದು ನಮ್ಮ ಮನೆ ದಸರಾ ಆನೆಗಳಿಗೆ ರೇಷನ್ ಬೇಯಿಸೋಕ್ಕೆ ಮಾಡಿರೋ ಶೆಡ್ಡು. ಮತ್ತು ಇದು ಈಗ ಗಜಪಡೆ ಎಂಟ್ರೆನ್ಸಲ್ಲಿ ಆನೆಗಳು ವೆಲ್ಕಮ್ಗೆ ಫುಲ್ ಬ್ಯಾನರಲ್ಲಿ ಹಾಕಿ ರೆಡಿ ಮಾಡಿದ್ದಾರೆ. ನೆಕ್ಸ್ಟು ಆನೆಗಳು ಬಂದಾಗ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಗೆ ಭೇಟಿ ಮಾಡ್ತೀನಿ. ಬಾಯ್.